ಡೇ ಫುಲ್ಲು ಅಂದರೆ ನನ್ನ ಬರ್ಡೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ, ಏನು ಹೇರ್ ಕಟ್ ಮಾಡಿಸ್ತೀನಿ. ನಾನು ಇನ್ನೊಂದು ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಟೈಮ್ ಇಲ್ಲ. ನಾನು ನಿಮ್ಮ ಸೀಕ್ರೆಟ್ ಹೇಳಬೇಕು. ಏನಂದರೆ ಏನೇನೋ ಅಂದ್ಕೊಂಡಿದ್ದೆ, ಆದರೆ ನನಗೆ 2025 ಏನು ಹೊಸ ಥರ ಫೀಲೇ ಆಗ್ತಾಯಿಲ್ಲ ನನಗೆ. ನಾರ್ಮಲ್ ಸೇಮ್. ಸೊ ಅದಕ್ಕೆ ನಾನೇ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ 25 ಸ್ವಲ್ಪ ಇದು ಇಷ್ಟು ಗ್ರೋತ್ ಆಗಿಬಿಟ್ಟಿದೆ. ಮತ್ತು ಅದಕ್ಕೆ ನನಗೆ ಹೇರ್ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ. ಅದು ಯಾಕಂತ ಗೊತ್ತಿಲ್ಲ. ನಮ್ಮ ಮಮ್ಮಿ ಒಂದು ಸ್ಪೆಷಲ್ಲಾಗಿ ಒಂದು ಆಯಿಲ್ ರೆಡಿ ಮಾಡಿಕೊಡ್ತಾರೆ ನನಗೆ, ಮನೇಲೇ ಮಾಡಿರೋದು. ಗ್ಲಾಸ್ ನೀರು ಹೆಂಗೆ ಕಾಣಿಸ್ತಿದೆ ನಿಮಗೆ ಓಕೆ ಥರ. ಸೊ ಅದಕ್ಕೆ ನಾನು ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಪ್ರೂಪಕ್ಕೆ ವ್ಲಾಗ್ ಮಾಡ್ತಿದ್ದೀನಿ. ತುಂಬ ದಿನಗಳಾಯಿತು ನಾನು ವ್ಲಾಗ್ ಮಾಡಿ. ಸೊ ಈ ವ್ಲಾಗ್ ಸ್ಪೆಷಲ್ ಏನು ಅಂತ ನೀವು ಆಲ್ರೆಡಿ ನೋಡ್ಕೊಂಬಂದಿರ್ತೀರ. ಈ ವ್ಲಾಗ್ ಏನದ್ದು ಅಂತ ಹೇರ್ ಕಟ್ ಮಾಡಿಸ್ಬೇಕು ಅಂತಿದ್ದೀನಿ ಗೈಸ್. ಮತ್ತೆ ನೋಡಿ ಎಷ್ಟಿದ್ದು ನನ್ನ ಹೇರು, ಇಷ್ಟು ಗ್ರೋತ್ ಆಗಿಬಿಟ್ಟಿದೆ. ಮತ್ತು ಅದಕ್ಕೆ ನನಗೆ ಹೇರ್ ಗ್ರೋತ್ ತುಂಬ ಫಾಸ್ಟಾಗಿ ಆಗುತ್ತೆ. ಅದು ಯಾಕಂತ ಗೊತ್ತಿಲ್ಲ. ನಮ್ಮ ಮಮ್ಮಿ ಒಂದು ಸ್ಪೆಷಲ್ಲಾಗಿ ಒಂದು ಆಯಿಲ್ ರೆಡಿ ಮಾಡಿಕೊಡ್ತಾರೆ ನನಗೆ, ಮನೇಲೇ ಮಾಡಿರೋದು. ಅದು ಆಯಿಲ್ ಯೂಸ್ ಮಾಡಿದ್ರೆ ನನಗೆ ಬೇಗ ಹೇರ್ ಗ್ರೋತ್ ಆಗುತ್ತೆ. ಅದು ಗೊತ್ತಿಲ್ಲ ಅದು ಯಾಕೆ ಅಂತ. ಆಮೇಲೆ ನೋಡಿ ಫ್ರಂಟ್ ಕಟ್ಟೆಲ್ಲ ಎಷ್ಟೆಷ್ಟು ಉದ್ದ ಬೆಳೆದಿದೆ. ಹಾಗೆ ಸ್ವಲ್ಪ ಫ್ರಂಟ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಕಿಚನಲ್ಲಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ಎದ್ದು ಬಂದುಬಿಟ್ಟಿದ್ದೀನಿ, ಲೇಟ್ ಆಗಿಬಿಟ್ಟಿದೆ ಹೋಗೋಕ್ಕೆ. ಹಾಗಾಗಿ ಇವಾಗ ನಾನು ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ. ನಮ್ಮ ಮಮ್ಮಿ ಇಲ್ಲ, ಊರಿಗೆ ಹೋಗಿದ್ದಾರೆ. ಹಂಗಾಗಿ ಇವಾಗ ನಾನೇ ಮಾಲ್ಟ್ ಮಾಡ್ಕೋತೀನಿ. ಪ್ರೋಟೀನ್ ಏನಾದರೂ ಮಾಡಿಕೊಂಡು ತಿನ್ಕೊಂಡು ಹೋಗ್ತೀನಿ. ಸೊ ಇವತ್ತಿನ ಡೇ ಫುಲ್ಲು ಅಂದರೆ ನನ್ನ ಬರ್ಡೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ, ಏನು ಹೇರ್ ಕಟ್ ಮಾಡಿಸ್ತೀನಿ. ನಾನು ಇನ್ನೊಂದು ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಫ್ರಂಟಲ್ಲಿ ಚೂರು ಕಲರ್ ತೆಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ಕಲರ್ ಇವಾಗ ನನ್ನ ಬರ್ಡೇಗೆ ಹಾಕೊಳ್ಳೋ ಡ್ರೆಸ್ಗಳಿಗೆ ಸೂಟ್ ಆಗಲ್ಲ. ಸೊ ಹಾಗಾಗಿ ಫ್ರಂಟಲ್ಲಿ ಚೂರು ಕಲರ್ ತೆಗೆಸಿ ಹೇರ್ ಕಟ್ ಮಾಡಿಸಿ ನೈಲಾಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೈಲಾಟ್ ಆಪ್ಷನಲ್ ಗೈಸ್, ಮಾಡಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟ ಇದೆ ಮಾಡಿಸ್ಬೇಕಂತ. ಬೇಡ ಅಂತಲೂ ಇದೆ. ನನ್ನ ನೇಲ್ಸೇ ಇಷ್ಟ ಇಲ್ಲ ನನಗೆ. ನೋಡಿ ಪುಟಾಣಿ ನೇಲ್ಸು, ನನಗೊಂದು ಚೂರು ಬಂದ್ರೂ ಕಟ್ ಮಾಡಿಬಿಡ್ತೀನಿ. ಅದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಭ್ಯಾಸ ಆಗಿ ನನಗೆ ಈಗಲೂ ಅದೇ ಅಭ್ಯಾಸ. ನಂಗೆ ನೈಲಾಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಇಷ್ಟು ನೋಡೋಕ್ಕೆ ಇಷ್ಟ, ಬಟ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಸೊ ಬರ್ಡೇಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಈಗ ಹೇರ್ ಕಟ್ ಮಾಡಿಸಿ ನೋಡಿ ನೀವೇ ಗೊತ್ತಾಗುತ್ತೆ ಏನೇನು ಮಾಡ್ತೀನಿ ಅಂತ. ಆದರೆ ಬರ್ಡೇ ಶಾಪಿಂಗ್ ಆಲ್ರೆಡಿ ಮುಗ್ದಿದೆ, ಅದನ್ನು ಮಾಡೋಣ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಈ ಸರಿ ನಾನು ಎಲ್ಲ ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ದೀನಿ ಬರ್ಡೇದು. ಸೊ ಬರ್ಡೇ ಔಟ್ಫಿಟ್ಸ್ ಏನಂತ ತೋರಿಸಲ್ಲ, ಸರ್ಪ್ರೈಸಾಗಿ ನೀವು ನೋಡಬೇಕಲ್ಲ. ಹಂಗಾಗಿ ಅದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಬರ್ಡೇ ಎಲ್ಲ ಆದಮೇಲೆ ಬೇಕಂದ್ರೆ ನಿಮಗೆ ಅದು ಔಟ್ಫಿಟ್ಸ್ ಎಲ್ಲೆಲ್ಲಿ ತೊಗೊಂಡೆ ಏನು ಅಂತ ನಿಮ್ಗೆ ತೋರಿಸ್ತೇನೆ, ಓಕೆನಾ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಪ್ರೋಟೀನ್ ಏನು ಮಾಡ್ಕೋತೀನಿ ಅಂತ ಬನ್ನಿ ನೋಡಿ. ಗ್ಲಾಸ್ ನೀರು, 2 ಸ್ಪೂನು ಮಾಲ್ಟ್ ಪೌಡರ್ನ ತೊಗೋತೀನಿ. 2 ಸ್ಪೂನ್ ಸಾಕು ನನಗೆ ಇವಾಗ. ಆ್ಯಕ್ಚುಲಿ ನಾನು ಪುಳಿಯೋಗರೆ ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟು ಟೈಮ್ ಇಲ್ಲ ಇವಾಗ. ಸೊ ಹಾಗಾಗಿ ಈ 2 ಪೌಡ್ರ್ ಮಾಲ್ಟನ್ನ ಹಾಟ್ ವಾಟರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಆಗೋಯ್ತು ಗೈಸ್ ನನ್ನ ಪ್ರೋಟೀನ್. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕೋಣ. ಸಾಲ್ಟ್ ಇದಾದಮೇಲೆ ಗೈಸ್ ಇದು ಬಿಸಿ ಇರುತ್ತಲ್ಲ, ಫುಲ್ ಕೆಳಗೆ ಇಳಿಸಿ ಆರಾದಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಆ್ಯಡ್ ಮಾಡಿಬಿಟ್ಟು ಕುಡ್ಕೊಂಬಿಟ್ರೆ ನನ್ನ ಪ್ರೋಟೀನ್ ಮುಗಿದು. ಆ್ಯಕ್ಚುಲಿ ಜಿಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ. ನಾನು ನಿಮ್ಮ ಸೀಕ್ರೆಟ್ ಹೇಳಬೇಕು. ಏನಂದರೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಒಂದು ಜಿಮ್ಗೆ ಹೋಗಲ್ಲ ಗೈಸ್, ದೊಡ್ಡ ಸೋಂಬೇರಿ. ಯಾವಾಗಲೂ ಮನೇಲಿ ಮಲ್ಕೊಂಡೇ ಇರ್ತೀನಿ. ನ್ಯೂ ಇಯರಿಂದು ಬೆಳಗ್ಗೆ ಬೇಗ ಎದ್ಬಿಡೋಣ, ಆಮೇಲೆ ಬೆಳಗ್ಗೆನೇ ಜಿಮ್ ಮಾಡೋಣ ಅಂತ ಏನೇನೋ ಅಂದ್ಕೊಂಡಿದ್ದೆ. ಆದರೆ ನನಗೆ 2025 ಏನು ಹೊಸ ಥರ ಫೀಲೇ ಆಗ್ತಾಯಿಲ್ಲ ನನಗೆ. ನಾರ್ಮಲ್ ಸೇಮ್. ಸೊ ಅದಕ್ಕೆ ನಾನೇ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ 25 ಸ್ವಲ್ಪ ನಾನೇ ಸ್ವಲ್ಪ ಚೇಂಜ್ ಆಗಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಚೇಂಜ್ ಅಂದರೆ ಸೋಂಬೇರಿ ಒಂದು ಬಿಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಬರೀ ತಿನ್ನೋದು ಮಲ್ಕೊಳ್ಳೋದು ಇದೊಂದು ಕೆಲಸ, ಇವೆರಡು ಕೆಲಸ ಬಿಟ್ಟು ಲೈಫಲ್ಲಿ ಉದ್ಧಾರ ಆಗೋ ಕೆಲಸ ಏನಾದ್ರು ಚೂರು ಮಾಡೋಣ ಅಂದ್ಕೊಂಡಿದ್ದೀನಿ. ಆಗೋಯ್ತು. ಸೊ ಇವಾಗ ನೀರು ಕಾಯ್ದಿದೆ, ಬೇಗ ಸುಯ್ಯಂತ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡೋಣ. ಲೈಟಾಗಿ ನಾನು ರೆಡಿನೇ ಆಗಲ್ಲ, ನಿಮ್ಗೆ ಗೊತ್ತು ನಾನು ಎಷ್ಟು ರೆಡಿ ಆಗ್ತೀನಿ ಅಂತ.
ಬೇಗ ಬೇಗ ರೆಡಿ ಆಗ್ತೀನಿ. ಅದಕ್ಕಿಂತ ಮುಂಚೆ ನಂಗೊಂದು ಕೆಲಸ ಇದೆ ಗೈಸ್. ನಮ್ಮ ಡುಂಚಿಗೆ ಊಟ ಮಾಡಿಸ್ಬೇಕು, ಪ್ಲಸ್ ಅವಳಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಅವಳಿಗೆ ಎಂತ ಸಿರಿ ಗೊತ್ತಾ, ಊಟ ಮಾಡಲ್ಲ ಅವಳು. ಊಟ ಬಾಯಿ ಹಿಂಗೆ ಅಂತ ಹಿಂಗೆ ತಿನ್ನಿಸ್ಬೇಕು. ಅಂದರೆ ಒಂದು ಚಿಕ್ಕ ಮಗುನ ನೋಡ್ಕೊಳ್ಳೋ ಥರ. ಊಟ ತಿನ್ನಲ್ಲ. ನಾನ್ ವೆಜ್ ಆದರೆ ಚೆನ್ನಾಗಿ ಗಡತ್ತಾಗಿ ತಿಂತಾಳೆ, ಮೊಸರನ್ನ ಆದರೆ ತಿನ್ನೋದೇ ಇಲ್ಲ. ಅಂದರೆ ಯಾವಾಗಲೂ ನಾನ್ ವೆಜ್ ಕೊಟ್ಟು ಅವಳಿಗೆ ಏನಾದರೂ ಮೊಸರನ್ನ, ಇವಾಗ ನಮಗೆ ಜಾಸ್ತಿ ಮಸಾಲ ಆದರೆ ನಮಗೆ ಏನನ್ಸುತ್ತೆ, ಸ್ವಲ್ಪ ರಸಮ್ ರೈಸ್ ಏನಾದರೂ ಲೈಟ್ ಫುಡ್ ತಿನ್ಬೇಕನ್ಸುತ್ತಲ್ಲ, ಹಾಗಾಗಿ ಅವಳಿಗೆ ಹಾಕ್ತೀನಿ. ಅವಾಗ ಅವಳು ತಿನ್ನೋದೇ ಇಲ್ಲ, ಬರೀ ನಾನ್ ವೆಜ್ ಬೇಕು ಅಂತಾಳೆ. ಹಾಗಾಗಿ ನಾನೇ ಆ ಟೈಮಲ್ಲಿ ಮೊಸರನ್ನ ತುರ್ಕ್ತೀನಿ. ಬನ್ನಿ ನಿಮಗೂ ತೋರಿಸ್ತೀನಿ, ಹಿಂಗೆ ತಿನ್ನಿಸ್ತೀನಿ ಅವಳಿಗೆ, ನಾನು ಹಿಂಗೆ ಫೀಡ್ ಮಾಡ್ತೀನಿ ಅಂತ. ಏನೇ ಮಾಡ್ತಾ ಇದೆಯಾ ಒಳಗೆ? ಏನು ಮಾಡ್ತಾ ಇದ್ದೆ? ಹಾಂ, ಬೆಳಗ್ಗೆ ಆಗಿದೆ, ಎದ್ದೊಳ್ಬೇಕಂತ ಗೊತ್ತಿಲ್ಲ. ಇದೊಂದು ಡ್ಯೂಟಿ ನನಗೆ, ಗೌರ್ಮೆಂಟ್ ಡ್ಯೂಟಿ ಥರ. ಏನು ಮಾಡಿದ್ರು ಮಾಡಿಲ್ಲ ಅಂದರೆ ಇವಳಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಊಟ ಮಾಡಿಸ್ಬೇಕು. ಇದೊಂದು ನಂದು ಗೌರ್ಮೆಂಟ್ ಡ್ಯೂಟಿ ಗೈಸ್. ಉಳ್ದು ಹಿಂಗಾಯ್ತಾ? ನಡಿ ನಡಿ ನಂಜು. ಫೈನಲಿ ಉಳ್ದು ವಾಕಿಂಗ್ ಆಯಿತು ಗೈಸ್. ಒಂದು ನಂದು ಗೌರ್ಮೆಂಟ್ ಡ್ಯೂಟಿ ಮುಗೀತು. ಅವಳಿಗೆ ಊಟ ಒಂದು ಮಾಡಿಸಿದ್ರೆ ಮುಗೀತು. ಬೇಗ ರೆಡಿಯಾಗಿ ಹೋಗಬೇಕು. ಇನ್ನೂ ನ್ಯೂ ಇಯರಿಂದ ಚೇಂಜ್ ಮಾಡ್ತೀನಿ ಇರು. ಎಲ್ಲರದ್ದು ಇದೆ ಅನಿಸುತ್ತೆ ಗೈಸ್, ನ್ಯೂ ಇಯರಿಂದ ಚೇಂಜ್ ಆಗೋದು. ಮಣ್ಣು ಇರಲ್ಲ ಆಮೇಲೆ. ಇದು ನನ್ನ ಫೈನಲ್ ಲುಕ್. ಹೇಗಿದೆ? ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಬೇಗ ಮಾಲ್ಟು ಹಾಕಿಟ್ಟಿದ್ದೀನಿ, ಕುಡ್ಕೊಬೇಕು. ಕ್ಯಾಬ್ ಬುಕ್ ಮಾಡಿಬಿಟ್ಟು ಏನು 2 ಮಿನಿಟ್ಸ್ ಇದೆ, ಬರ್ತಾಯಿದ್ದೆ. ಸೊ ಬನ್ನಿ ಹೊರಡೋಣ, ಕ್ಯಾಬ್ ಬಂದು ಕಾಯ್ತಾ ಇದೆ. ನೋಡಿ ಗೈಸ್, ನಂದು ಹೇರ್ ಗ್ರೋತ್ ಆಗಿ ಹಿಂಗೆ ಕಾಣಿಸ್ತಿದೆ ನಿಮಗೆ ಒಕ್ಕೆ ಥರ. ಸೊ ಅದಕ್ಕೆ ನಾನು ಹೇರ್ ಕೆರಟಿನ್ ಇಲ್ಲ ಬೋಟಾಕ್ಸ್ ಏನಾದರೂ ಮಾಡಿಸಿ ಏನೋ ಒಂದು ಮಾಡ್ಸೋಣ ಅಂದ್ಕೊಂಡು. ಏನಿಗೆ ವೀಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಮನೇಲಿ ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಹತ್ರ ಆಲ್ರೆಡಿ ಅರ್ಧ ದೂರ ಬಂದುಬಿಟ್ಟಿದ್ದೀನಿ. ಹತ್ತತ್ರ ಇದ್ದೀನಿ. ಇನ್ನೇನು ಒಂದು 10 ಮಿನಿಟ್ಸ್ ಲೊಕೇಶನ್ ರೀಚ್ ಆಗ್ತೀನಿ ಅನಿಸುತ್ತೆ. ಗೈಸ್ ಫೈನಲಿ ರೀಚ್ ಆಗಾಯಿತು. ಕಲರ್ ತೆಗ್ಸಿದ್ರೆ ಮತ್ತೆ ಬ್ಲ್ಯಾಕ್ ಮಾಡಿದರೆ ಅದ್ರ ಮೇಲೆ ಮತ್ತೆ ಕಲರ್ ಅಷ್ಟು ನೀಟಾಗಿ ಕೂರಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ಕಲರ್ ರಿಮೂವ್ ಮಾಡಿಸೋದನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಜಸ್ಟ್ ಏನು ಮಾಡಿಸ್ತೀನಿ ಅಂತ ನೀವೇ ನೋಡಿ ಹೇಳಿ. ಹೇರ್ ಕಟ್ ಕೆರಟಿಂಗ್ ಮಾಡಿಸಿದೆ, ಪ್ಲಸ್ ಹೇರ್ ಕಟ್ಟು ಮುಗ್ದಿದೆ. ಹೇರ್ ಕಟ್ ನಾನು ಸ್ವಲ್ಪ ಮಾಡಿಸಿದ್ದೀನಿ. ಫೈನಲ್ ಇನ್ನೂ ನಿಮಗೆ ಹೇರ್ ವಾಶ್ ಆದಮೇಲೆ ಗೊತ್ತಾಗುತ್ತೆ ನನ್ನ ಫೈನಲ್ಲು ಹೆಂಗಿದೆ ಅಂತ. ಬಟ್ ಇವಾಗಲೇ ನೋಡ್ಬೋದು ಆಲ್ಮೋಸ್ಟ್ ಎಷ್ಟು ಸ್ಮೂತ್ ಆಗಿದೆ ಅಂತ. ಇವಾಗ ಹೊರಡುವಂಥ ಟೈಮ್. ಆ್ಯಕ್ಚುಲಿ ಬೇಗನೆ ಮುಗಿಸ್ಕೊಟ್ರು ಗೈಸ್. ನಾನು ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡೆ, ಎಷ್ಟು ಬೇಗನೆ ಮುಗಿಸಿದ್ದಾರೆ. ಸೊ ನಾನು ಹೇರ್ ಕಟ್ ಎಲ್ಲಿ ಮಾಡಿಸಿದ್ದು ಅಂದರೆ ಗ್ಲಾಮ್ ವರ್ಲ್ಡ್ ಫ್ಯಾಮಿಲಿ ಸಲೂನಲ್ಲಿ ಗೈಸ್. ಇದಿರೋದು ಬಸವನಗುಡಿಯಲ್ಲಿ. ಈ ಕಡೆ ಯಾರಾದರೂ ಇದ್ದರೆ ಬಂದು ಮಾಡಿಸ್ಕೊಳ್ಳಿ, ತುಂಬ ಚೆಂದ ಮಾಡಿಕೊಡ್ತಾರೆ. ಸೊ ಇವಾಗ ಬನ್ನಿ, ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರುತ್ತೆ. ಲೆಟ್ಸ್ ಗೋ. ನನ್ನ ಕ್ಯಾಮ್ರಾ ಸ್ವಲ್ಪ ಇದಾಗಿದೆ, ಅಡ್ಜಸ್ಟ್ ಮಾಡಿಕೊಡಿ. ಫುಲ್ಲು ಜಿಸ್ ಅಂತ ಬರ್ತಾಯಿದ್ದೀನಿ. ಕ್ಯಾಬ್ ಎಲ್ಲಿದೆ ಗೈಸ್? ಕ್ಯಾಬ್ ಎಲ್ಲಿದೆ? ಅಲ್ಲಿ ನಿಂತಿದೆ. 7146 ಹೇರ್ ಕಟ್. ನಿಮಗೆ ಆ್ಯಕ್ಚುಲಿ ಇದು ಹೇರ್ ಹಿಂಗೆ ಇರುತ್ತೆ, ಹೇರ್ ಕಟ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂದರೆ ಹೇರ್ ವಾಶ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಹೇರ್ ಕಟ್ ಮಾಡಿಸ್ತೀನಿ. ತುಂಬ ಖುಷಿ ಆಗ್ತಿದೆ. ಹೇರ್ ತುಂಬ ಶಾರ್ಟ್ ಮಾಡಿಸೋಣ ಅಂದ್ಕೊಂಡೆ, ಬೇಡ ಒಂದು ಸರಿ ಶಾರ್ಟ್ ಮಾಡಿಸಿದ್ದೀನಿ, ಮತ್ತೆ ಶಾರ್ಟ್ ಮಾಡಿಸೋದು ಬೇಡ. ಈಗ ಮತ್ತೆ ಹೇರ್ ಗ್ರೋತ್ ಆಗಿಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋಗಬೇಕು, ಹೊಟ್ಟೆ ಹಸಿತಾ ಇದೆ. ಆದರೆ ಎಲ್ಲೂ ತಿನ್ನೋಕ್ಕಾಗಲ್ಲ, ಡೈರೆಕ್ಟ್ ಮನೆಗೆ ಬುಕ್ ಮಾಡಿದ್ದೀನಿ. ಡೈರೆಕ್ಟ್ ಮನೆಗೆ ಹೋಗಿ ನಮ್ಮಮ್ಮ ಏನಾದರೂ ಮಾಡಿರ್ತಾರೆ, ತಿಂದ್ಬಿಟ್ಟು ಜಿಮ್ಗೆ ಹೋಗಬೇಕು. ಇದೇ ನನ್ನ ಬರ್ಡೇದು ಹೇರ್ ಕಟ್ ಮಿನಿ ಬ್ಲಾಗ್, ಮಿನಿ ಬ್ಲಾಗ್ ಇದು ಆ್ಯಕ್ಚುಲಿ. ಏನು
ಬಂದೆ ನಾನು ಬಂದೆ ಸಮಾಧಾನ. ಸೊ ಫೈನಲಿ ಮನೆಗೆ ಬಂದಾಯಿತು. ಇವಾಗ ಬೇಗ ರೆಡಿಯಾಗಿ ಐ ಆಮ್ ಗೋಯಿಂಗ್ ಟು ಜಿಮ್. ನಾನು ಬೆಳಗ್ಗೆ ಹೊತ್ತು ಹೋಗೋಲ್ಲ ಗೈಸ್, ದೊಡ್ಡ ಸೋಂಬೇರಿ, ಎದೊಳಗೆ ಕಷ್ಟ ಅಂತ. ಸೊ ನೆಕ್ಸ್ಟ್ ಸರಿಯಿಂದ ನಾನು ಬೆಳಗ್ಗೆ ಜಿಮ್ಗೆ ಹೋಗ್ತೀನಿ. ಇವತ್ತು ಮಾತ್ರ ನಾನು ಸಂಜೆ ಹೋಗ್ತೀನಿ. ಸೊ ಜಿಮ್ಮಲ್ಲೇ ವಿಡಿಯೋ ಎಂಡ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್ ಗೈಸ್. ನನ್ನ ಹೇರ್ ಕಟ್ ಆಯಿತು, ಹೇರ್ ಕೆರಟಿನ್ ಆಯಿತು. ನೈಲ್ ಆರ್ಟ್ ಮಾಡಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಡೌಟು, ಅದಕ್ಕೆ ಅದನ್ನ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಮಿನಿ ವ್ಲಾಗ್ ಇದು, ಶಾರ್ಟ್ ವ್ಲಾಗ್. ಬನ್ನಿ ಬೇಗ ಜಿಮ್ ರೆಡಿ ಆಗೋಣ. ಸೊ ನಾನು ಜಿಮ್ಮಿಗೆ ರೆಡಿ ಆಗಾಯಿತು. ಇವಾಗ ನಾನು ಜಿಮ್ಗೆ ಹೋಗಿ ಜಿಮ್ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಲ್ಕೋತೀನಿ. ಸೊ ಇದು ನನ್ನ ಜಿಮ್ನ ಔಟ್ಫಿಟ್. ಐ ಆಮ್ ಗೋಯಿಂಗ್. ಈ ವ್ಲಾಗ್ ಏನಾದರೂ ನಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಆದರೆ ಈ ವ್ಲಾಗ್ನ ಬರೀ ಹೇರ್ ಕಟ್ ಮಾಡಿಸಿ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಫುಲ್ಲು ಏನು ಬೇಕೋ ನೀವೇ ಹೇಳಿ, ಏನು ಬೇಕು, ಯಾವ ವ್ಲಾಗ್ ಬೇಕು ಅಂತ. ಸುಮ್ಮನೆ ನನಗೆ ಕನ್ಫ್ಯೂಸು, ಅದು ಮಾಡಲ ಇದು ಮಾಡಲ ಅಂದರೆ. ನೀವು ತುಂಬ ಕ್ವಶನ್ಸ್ ಕೇಳಿದ್ದೀರಾ ಹೇರ್ ಸೀಕ್ರೆಟ್ ವ್ಲಾಗ್ ಮಾಡಿ ಅಂತ. ಹೇರ್ ಆಯಿಲು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದು ನಾನು ಮಾಡಿಕೊಡ್ತೀನಿ, 100% ಮಾಡಿಕೊಡ್ತೀನಿ. ಸೊ ಅದು ಬಿಟ್ಟು ನಿಮಗೆ ನೆಕ್ಸ್ಟ್ ಬ್ಲಾಗ್ ಯಾವ್ದು ಬೇಕು ಅಂತ ಆದಷ್ಟು ಬೇಗ ಕಮೆಂಟ್ ಮಾಡಿ, ಆದಷ್ಟು ಬೇಗ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಮತ್ತೆ ಸಿಗ್ತೀನಿ.